ನಾವು ಹಲಸಿನ ಹಣ್ಣಿನಲ್ಲಿ ಹೊಸ ಹೊಸ ತಳಿಗಳನ್ನು ನಾವು ಹುಡುಕ್ತಾ ಇರ್ತೇವೆ. ಚೆನ್ನಾಗಿರೋದು ಎಲ್ಲ ಒಳ್ಳೊಳ್ಳೆ ಗುಣಲಕ್ಷಣಗಳನ್ನು ಹೊಂದಿದ್ದು, ಅಂದರೆ ಅದು ತಿನ್ನುವ ಇದು ಗುಣಗಳು ಇರ್ಬೋದಾಗಿರ್ಬೋದು, ಅಥವಾ ಅದು ಮಾರುಕಟ್ಟೆಗೆ ಸಂಬಂಧಿಸಿದಂಥದ್ದಾಗಿರ್ಬೋದು, ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದಂಥ ಇದರೆಲ್ಲ ಗುಣವಿಶೇಷತೆಗಳು ಚೆನ್ನಾಗಿದ್ದಾಗ ಮತ್ತು ಜಾಸ್ತಿ ಸ್ಕೋರ್ ಮಾಡಿದಾಗ, ಅದು ಸ್ಕೋರ್ ಶೀಟ್ ಇರ್ತದೆ. ಯಾವುದೇ ತಳಿಯನ್ನು ನಾವು ಹುಡುಕಬೇಕಾದ್ರೆ ಒಂದು ಸ್ಕೋರ್ ಶೀಟ್ ಪ್ರಕಾರ ಜಾಸ್ತಿ ಮಾರ್ಕ್ಸ್ ತಗೊಂಡಾಗ 85 ಆ್ಯಂಡ್ ಅಬವ್ ಹೋದಾಗ ಅದನ್ನು ನಾವು ಪ್ರಚಾರ ಮಾಡ್ಬೋದು, ಅಥವಾ ರೈತರಿಗೆ ಇದನ್ನೆಲ್ಲ ಬಿಡುಗಡೆ ಮಾಡ್ಬೋದು ಅಂತ ನಾವು ಹೇಳ್ತೀವಿ. ಅಂತಹ ಒಂದು ತಳಿ ಇವತ್ತಿಗೆ ನಮಗೆ ಸಿಕ್ಕಿದ್ದು ಯಾವುದು ಅಂತಂದರೆ ಮುನಿರಾಜು ಅಂತೇಳಿ. ಹೇಳಣ್ಣ, ಈ ತಳಿ ಬಗ್ಗೆ ಹೇಳಿ. ಈ ತಳಿ ನಮ್ಮ ಸ್ವಂತ ತೋಟದಲ್ಲಿ ಬೆಳೆದಂಥ ಸಸಿ. ಮೂಲನೂ ಕೂಡ ಇದ್ರ ತಾಯಿ ಇದು ಕೂಡ ನಮ್ಮಲ್ಲೇ ಇದ್ದಿದ್ದಂಥದ್ದು. ಈಗ ಅದು ತಾಯಿ ಗಿಡ ಬೀಜದಿಂದ ಬೆಳೆದಿದ್ವಿ, ಅದನ್ನ ತೆಗೆದುಬಿಟ್ರಿ ಮನೆ ಕಟ್ಟೋ ವಿಚಾರದಲ್ಲಿ. ಈಗ ಅದರಲ್ಲಿ ಗ್ರಾಫ್ಟ್ ಮಾಡಿ ನಾವು ತೋಟದಲ್ಲಿ ಹಾಕೊಂಡಿದ್ದೀವಿ. ದೊಡ್ಡಬಳ್ಳಾಪುರದ ಹೊರವಲಯದಲ್ಲಿ ಇರುವಂತಹ ಮುನಿರಾಜು ಅವರ ತೋಟದಲ್ಲಿ ಈ ತಳಿ ಸಿಕ್ಕಿದೆ. ಇದಕ್ಕೆ ಮುನಿರಾಜು ಅಂತಹ ಸಹ ಈಗ ನಾವು ಒಂದು ಹೆಸರು ಇಟ್ಟಿದ್ದೇವೆ. ಇದಕ್ಕೆ ತುಂಬ ಚೆನ್ನಾಗಿದೆ. ರೈತನೇ ವಿಜ್ಞಾನಿ ಅಂತ, ನಾನು ರೈತ ವಿಜ್ಞಾನಿ, ಸೈಂಟಿಸ್ಟ್, ಫಾರ್ಮರ್ಸ್ ಆಸ್ ಎ ಸೈಂಟಿಸ್ಟ್ ಅಂತ. 62 ವರ್ಷ ನಿಮಗೆ, 62 ಅಂತ ಹೇಳ್ಕೊಂಡು ಫಾರ್ ಎಕ್ಸಾಂಪಲ್ ಅದನ್ನ ಮಾಡ್ಕೊಂಡ್ರೆ, ಅವರು ಬಂದು ಅದನ್ನ ಗುರುತಿಸಿಕೊಂಡು ಈ ತರ ಒಳ್ಳೆ ವಿಜ್ಞಾನಗಳು ಮತ್ತೆ ಅವರೆಲ್ಲರೂ ಅವ್ರಿಗೆ ನೋಡ್ಕೊಂಡು, ಪಾಪ ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ. ಇವ್ರು 10-100 ಹಲಸುಗಳು ತಿಂದವರು, ಇದನ್ನ ತಿಂದವರು ಗೊತ್ತಾಗ್ಬಿಡ್ತವ್ರಿಗೆ ಇದು ಒಂದು ಬೇರೆ ಇದೆಯಪ್ಪ, ಇದ್ರೊಳಗೆ ಏನೋ ಒಂದು ವಿಶೇಷ ಇದೆ ಅಂತ. ಮುನಿರಾಜು 62 ಅಂತ ಸಾಹೇಬರು, ಎತ್ತಲಮನಿ ಸಾಹೇಬರು ಅದು ನಾಮಕರಣ ಮಾಡಿದ್ದಾರೆ. ಈ ಶಾರ್ಟ್ ಫಾರ್ಮಲ್ಲಿ MR 62 ಅಂತ ಶಾರ್ಟ್ ನೇಮ್ ಕೊಟ್ಟಿದ್ದಾರೆ. ಇದು ತುಂಬ ಉತ್ಕೃಷ್ಟವಾಗಿರುತ್ತೆ. ಇದು ಆರೆಂಜ್ ಟೈಪು ಕಲರ್ ಬರ್ತಾ ಇದೆ. ಒಂದು ಕಾಯಿ ಈಗ 10 kg 800 ಗ್ರಾಮ್ ಇತ್ತಿದ್ದ, ಈಗ ನೋಡಿದಾಗ ಮುಂಚೆ ಎಷ್ಟು ಸರ್ ಅದು? ಮುಂಚೆ 11 kg 300 ಗ್ರಾಮ್ ಇತ್ತು. ಸ್ವಲ್ಪ ಡ್ರೈ ಆಗಿದೆ. ಫಸ್ಟ್ ನಾವು ಅದರ ಬಗ್ಗೆ ಚೆನ್ನಾಗಿ ಕನ್ಫರ್ಮ್ ಆಗಿಬಿಟ್ಟು ಬೇರೆಯವ್ರಿಗೆ ಇದ್ರ ಬಗ್ಗೆ ತಿಳುವಳಿಕೆ ಕೊಡಬೇಕು ಅನ್ನೋ ಒಂದು ಉದ್ದೇಶ. ಫಸ್ಟ್ ನಾವು ಏನೇ ಬೇರೆಯವ್ರಿಗೆ ಹೇಳಬೇಕಾದ್ರೆ ಫಸ್ಟ್ ನಾವು ಸ್ಯಾಟಿಸ್ಫೈ ಆಗಬೇಕು. ನಾವು ಇದು ಸರಿ ಅಂತ ಅನಿಸ್ಬೇಕು ನಮಗೆ. ನಮಗೆ ಸಮಾಧಾನ ಆಗಿ ಇದು ಚೆನ್ನಾಗಿದೆ ಅಂತ ಅಂದಮೇಲೆ ನಾವು ಇಡೀ ಸಮಾಜಕ್ಕೆ, ಜಗತ್ತಿಗೆ ಸಹ ಅದನ್ನು ಹೇಳ್ಬೋದಾಗಿದೆ ಆ ವಿಷಯ. ಅದರಿಂದ ಮುಖ್ಯವಾಗಿ ಇಲ್ಲಿ ಬಂದಿದ್ದನ್ನೇ ನಾವು ಬಂದು ಅದನ್ನು ನೋಡಿ ಅದನ್ನೇ ತಿಂದು ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟು, ಇಲ್ಲೆಲ್ಲ ಕೆಲವರು ತಜ್ಞರು ಬಂದಿದ್ದಾರೆ ನಮ್ಮ ಜೊತೆಗೆ. ನನ್ನ ಅನುಭವ ಸಾಹೇಬರು ಹೇಳ್ಬೋದು. ಇದರಲ್ಲಿ ಒಂದು 500 ರಿಂದ 600 ತೊಳೆಗಳು ಬಂದಿದೆ. ಈಗ ಕೌಂಟ್ ಮಾಡಿದ್ದೀವಿ. ಮತ್ತು ವೇಸ್ಟೇಜು 4.25 ರಿಂದ 4.25 kg ಬಂದಿದೆ. ಮಿಕ್ಕಿದೆಲ್ಲ ಪೂರ್ತಿ ಹಣ್ಣು ಆ ಥರ ಇದೆ. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆಯಾ? ತೋಟದಲ್ಲಿ ತಿಂದಿದೆಯಲ್ಲ ಕೊಯ್ದು, ಅದಕ್ಕೂ ಏನೋ ವ್ಯತ್ಯಾಸ ಇದೆಯಾ? ತುಂಬ ವ್ಯತ್ಯಾಸ ಇತ್ತು. ಹೆಂಗೆ ಅನ್ಸ್ತದೆ? ತುಂಬ ಟೇಸ್ಟಿಯಾಗಿದೆ ಇದು. ತಿನ್ರಿ. The NC Patel sir and Ithilman sir told that this is something very unique variety ಇದೆ, ನೋಡೋಕೆ ಹೋಗೋಣ ಬನ್ನಿ ಅಂತಂದರು. ಅದಕ್ಕೆ ನಾನು ವಿ ಹ್ಯಾವ್ ಆಲ್ರೆಡಿ ವೆರಿ ಗುಡ್ ವೆರೈಟಿ ಲೈಕ್ ಚಂದ್ರ ಹಲಸು, ಸಿದ್ದು ಹಲಸು ಇದೆ ಅಂದ್ರಲ್ಲ. ದೇ ಶೇರ್ ದಟ್ ದಿಸ್ ಇಸ್ ಇವನ್ ಬೆಟರ್ ದ ಸಮಥಿಂಗ್ ಯುನಿಕ್ ವೆರೈಟಿ ಅಂತ. ಶುಗರ್ ಆಸಿಡ್ ಬ್ಲೆಂಡ್ ಚೆನ್ನಾಗಿದೆ ಅಂತ. ಸೊ ಅದಕ್ಕೆ ನಾವು ನೋಡೋಣ ಅಂತ. ಸೊ ಹೌದು ದಿಸ್ ಸ್ವೀಟ್ನೆಸ್ಸು ಆ್ಯಂಡ್ ಸೋರ್ನೆಸ್, ಶುಗರ್ ಆ್ಯಂಡ್ ಎಸಿಡ್ ಬ್ಲೆಂಡ್ ಹೆಂಗಿದೆ ಅಂತ ನೋಡಿದಾಗ ಇದು ರಿಯಲಿ ತುಂಬ ಚೆನ್ನಾಗಿದೆ. ಇದು ತಿನ್ನೋಕೆ ಭಾಳ ಆಹ್ಲಾದಕರವಾಗಿರ್ತದೆ. ಇದ್ರ ಕಲರು, ಇದ್ರ ಟೇಸ್ಟ್ ನೋಡಿದರೆ ಎಷ್ಟಿದ್ರೂ ತಿನ್ನೋಣ ಅನಿಸ್ತದೆ. ಮಕ್ಕಳು ಬರೀ ಇನ್ನೂ ಖುಷಿಯಾಗಿ ತಿಂತಾರೆ. ಈ ಹಣ್ಣು ಭಾಳ ಯೋಗ್ಯವಾದ್ದು ಅಂತ ನಮ್ಗೆ ಅನ್ನಿಸ್ತದೆ.
ಸರ್ ನಿಮ್ಮ ಹಣ್ಣುಗಳಲ್ಲಿ ಯಾವ ಹಣ್ಣು ತುಂಬ ತಿನ್ನೋದಕ್ಕೆ ಇಷ್ಟಪಡ್ತೀರಾ? ಯಾವ ವೆರೈಟಿ ಅಂತ 99 ಜನ ಅಂದ್ರೆ ಹಲಸಿನ ಹಣ್ಣು ತಿಂದು ಖುಷಿ ಪಡ್ತಾರೆ. ನಾವು ಹೇಳೋದಂದ್ರೆ ಹಸಿವಾದಾಗ ಹಲಸು ಉಂಡು ಮಾವು ಅಂತ ನನಗೆ 2 ಫೇವ್ರೇಟ್ ಹಣ್ಣು. ಮಾವಿನ ಹಣ್ಣು ಇಷ್ಟ, ಹಲಸು ಇಷ್ಟ. ಸರ್ ಜಾಸ್ತಿ ಜನಕ್ಕೆ ತಿನ್ನಕ್ಕೆ ಸಿಕ್ಕಲ್ಲ, ಹಾಂ, ಎಲ್ಲರೂ ಇಷ್ಟಪಡ್ತಾರೆ. ಕೆಲವರು ಮಿಸ್ಕನ್ಸೆಪ್ಷನ್ ಇತ್ತು, ನನಗೆ ಶುಗರ್ ಇದೆ, ಹಲಸಿನ ಸರಿ ಇಲ್ಲ ಅಂತ. ಆ್ಯಕ್ಚುಲಿ ಅವರು ಯಾವ ಥರ ತಿಂತಿದ್ದಾರೆ, ಯಾವ ಥರ ಹಣ್ಣು ಮಾಡಿದ್ದಾರೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ನೀವು ನಿಜವಾಗಿ ಈ ಥರ ತಿಂದಾಗ ಭಾಳ ಚೆನ್ನಾಗದಪ್ಪ. ನಾನು ದೋಸೆ ತಿಂದು ನೋಡಿದೆ, ಒಟ್ಟಿಗೆ ಕೊಟ್ಟು ದೋಸೆ ತೋರಿಸ್ತೀನಿ, ಅವ್ರು ತೋರಿಸಿದಾಗಲೇ ದೋಸೆ ಗ್ಲಾಸಿನ ಇಂಡೆಕ್ಸು ಇದಕ್ಕಿಂತ ಜಾಸ್ತಿ ಇದೆ, ಅಕ್ಕಿ ಹಣ್ಣು ಅನ್ನೋದು ಜಾಸ್ತಿ ಇದೆ, ಇದನ್ನು ಕಡಿಮೆ ಇದೆ. ಅದನ್ನು ನಿಜವಾಗಿ ಅದಕ್ಕೆ ನೀವು ಆರ್ಟಿಫಿಷಿಯಲ್ ಆಗಿ ಮಾಡಿಕೊಂಡು ಏನೋ ರೈಪ್ ಮಾಡ್ಕೊಂತ ಈ ಥರ ರೈಪ್ ಮಾಡ್ಕೊಂಡು ತಿಂದಾಗೆ ನಿಮ್ಗೆ ಚೆನ್ನಾಗಿ ಮರದ ಹಣ್ಣು ಇಲ್ಲೋದೇ ಇಲ್ಲ, ಮುಟ್ಟೋದೇ ಇಲ್ಲ. ಚೆನ್ನಾಗಿದೆ ಇದು ಕೊಬ್ಬರಿ ಥರ. ಮೇಡಮ್ ನೀವೇ ಹೆಂಗಿದೆ ಅಂತ? ತುಂಬಾ ಚೆನ್ನಾಗಿದೆ ನೋಡಕ್, ಕಲರು, ಟೇಸ್ಟು, ಸ್ಟ್ರಕ್ಚರ್ ಇದೆ. ತಿನ್ನಕ್ಕೆ ಒಂಥರ ಒಳ್ಳೆ ಕೊಬ್ಬರಿ ತಿಂದಂಗೆ ಆಗುತ್ತೆ. ಜ್ಯೂಸ್ನಿ ಇದೆ, ತುಂಬಾ ಚೆನ್ನಾಗಿದೆ. ನೀವು ಹಲಸಿನ ತುಂಬ ಇಷ್ಟಪಡ್ತೀರಾ ತಿನ್ನಕ್ಕೆ? ಹಾಂ, ಹಣ್ಣು ನನಗೆ ಹಲಸಿನ ಹಣ್ಣು ಅಂತ ತುಂಬಾ ಇಷ್ಟ, ತಿಂತೀವಿ. ತಿನ್ನಿ ಥ್ಯಾಂಕ್ ಯು, ಥ್ಯಾಂಕ್ ಒಂದು ತಿನ್ನಿ ಮೇಡಮ್. ತಿನ್ಬೇಕಾದ್ರೆ ನಿಮ್ಗೆ ಏನು ಅನಿಸುತ್ತೆ? ಯು. ತುಂಬಾ ಚೆನ್ನಾಗಿದೆ, ಒಳ್ಳೆ ಜ್ಯೂಸ್ ಥರ ಬರುತ್ತೆ, ಟೇಸ್ಟು ಹಂಗೆ ಇದೆ, ಕೊಬ್ಬರಿ ಥರ. ಈಗ ಕೆಲವರಿಗೆ ಹಣ್ಣು ತಿನ್ಬೇಕಾದ್ರೆ, ಹಲಸಿನ ತಿನ್ಬೇಕಾದ್ರೆ ಈ ಗಂಟಲ್ಲಿ ಅದೇನು ಅಂಟ್ಕೊಳ್ಳೋದಿಲ್ಲ, ಒಂಥರ ಬಾಯಲ್ಲಿ ಹಂಗೆ ಕರ್ಗೋಗುತ್ತೆ, ಕೈಯಲ್ಲೂ ಒಂಥರ ಚೆನ್ನಾಗಿದೆ. ಕಲರು, ಟೇಸ್ಟು ಎಲ್ಲ ಚೆನ್ನಾಗಿದೆ ಟೋಟಲಿ. ಕಾಯಿ ವೇಸ್ಟೇ ಇಲ್ಲ. ಹಲಸಿನ ಹಣ್ಣು ಕೊಯ್ತಿರಲ್ಲ, ಇಷ್ಟೊಂದು ಅನುಭವ ಐತಲ್ಲ, ಈ ಹಣ್ಣು ಕೊಯ್ಬೇಕಾದ್ರೆ ನಿಮ್ಗೆ ಅನುಭವ ಏನಾಯ್ತು? ಈ ಥರ ಹಣ್ಣೆ ಯಾವತ್ತೂ ನೋಡೇ ಇಲ್ಲ, ಸೋಲೇನೇ ಇಲ್ಲ, ಬರೀ ಹಣ್ಣೆ. ಇದು ನೋಡಿ, ಇದು ವೇಸ್ಟ್ ಆಗಲ್ಲ, ಚೆನ್ನಾಗಿರುತ್ತೆ ತಿನ್ನಕ್ಕೆ. ಜಾಸ್ತಿ ಜನ ಇಷ್ಟಪಡ್ತಾರೆ ಇದು ತಿನ್ನಕ್ಕೆ. ನಾವು ತಿಂತೀವಿ ಅದನ್ನು. ಅವರೆಲ್ಲರೂ ನೋಡಿ ಅವರೆಲ್ಲರೂ ಮೆಚ್ಚುಗೆಗೆ ಪಾತ್ರ ಆಗಿದೆ ಅಂತ ನಾನು ಭಾವಿಸಿದ್ದೇನೆ. ತುಂಬ ಚೆನ್ನಾಗಿದೆ ಮತ್ತು ಎಲ್ಲ ರೀತಿಯಿಂದ ಇದು ವಿಶೇಷವಾದಂತಹ ತಳಿ. ಈಗ ನಾವು ಅನೇಕ ತಳಿಗಳನ್ನು ನಾವು ಇವತ್ತಿಗೆ ನಾವು ನೋಡ್ತೇವೆ, ಬೇಕಾದಷ್ಟು ತಳಿಗಳಿವೆ, ಸುಮಾರು ಒಂದು 15-20 ಶ್ರೇಷ್ಠವಾದ ತಳಿಗಳಿವೆ. ಆದರೆ ಅವೆಲ್ಲವಕ್ಕೂ ಈ ಸರಿಸಾಟಿಯಾಗಿ ನಿಲ್ಲಬಹುದಾದಂತಹ ತಳಿ ಈ ಮುನಿರಾಜು ತಳಿ. ತುಂಬ ಚೆನ್ನಾಗಿದೆ. ಇದರಿಂದ ನನಗೆ ತುಂಬ ಚೆನ್ನಾಗಿ ಹಿಡಿಸಿದೆ ಏನಂತಂದರೆ ಶುಗರ್ ಆ್ಯಸಿಡ್ ಬ್ಲೆಂಡ್. ಶುಗರ್ ಮತ್ತು ಆ್ಯಸಿಡ್ ಒಂದು ಸರಿಯಾದ ರೀತಿಯಲ್ಲಿ ಬ್ಲೆಂಡ್ ಆಗಿದೆ. ಅದು ತಿನ್ಬೇಕಾದ್ರೆ ನಮಗೆ ಗೊತ್ತಾಗುತ್ತೆ. ಇದನ್ನೇ ನಾವು ಎಷ್ಟು ತಿಂದರೂ ಸಹ ನಮಗೆ ಬೇಜಾರಾಗಲ್ಲ, ತಿಂತಾನೆ ಇರ್ಬೇಕು ಅನಿಸ್ತದೆ. ಶುಗರ್ ಏನಾದರೂ ಜಾಸ್ತಿ ಇತ್ತು ಅಂತಂದರೆ, ಸಕ್ಕರೆ ಅಂಶ ಜಾಸ್ತಿ ಇದ್ದರೆ ತಿನ್ನೋಕ್ಕಾಗಲ್ಲ. 4 ತೊಳೆ ತಿಂದಮೇಲೆ ನೀವು 5ನೇ ತೊಳೆ ತಿನ್ನೋಕ್ಕಾಗಲ್ಲ. ಅಂತಹ ಒಂದು ಚೆನ್ನಾಗಿರೋ ತಳಿ ಇದು. ನನಗೇನು ಅನಿಸ್ತದೆ, ಫುಲ್ ಕಾನ್ಫಿಡೆನ್ಸ್ ಇದೆ ಇದು ಮಾರುಕಟ್ಟೆಯಲ್ಲಿ ಇದು ಚೆನ್ನಾಗಿ ಓಡುತ್ತೆ, ಗ್ರಾಹಕರು ಇದನ್ನು ಲೈಕ್ ಮಾಡ್ತಾರೆ, ಬೆಳೆದವ್ರಿಗೆ ತುಂಬ ಲಾಭ ಆಗುತ್ತೆ ಅಂತ ಒಂದು ಆಶಾಭಾವನೆಯನ್ನು ನಾನು ಹೊಂದಿದ್ದೀನಿ. ಈ ಮುನಿರಾಜು ತಳಿ ಸಸಿಗಳನ್ನು ರೈತರ ಹತ್ರ ಪಡ್ಕೋತಾರಲ್ಲ ಸರ್, ಅದ್ರ ಪ್ರಕಾರ ಮುನಿರಾಜು ಅವ್ರಿಗೆ ನಾವು ಹೇಳಿದ್ದೇವೆ, ಇಂಥ ಒಂದು ಶ್ರೇಷ್ಠವಾದ ತಳಿಯನ್ನು ನೀವು ರೈತರಿಗೆ ಕೊಡಬೇಕಾಗುತ್ತೆ. ಅದಕ್ಕೆ ಈಗಲೇ ನೀವು ಕಸಿ ಗಿಡಗಳನ್ನು ಉತ್ಪಾದನೆ ಮಾಡೋದನ್ನು ಸ್ಟಾರ್ಟ್ ಮಾಡಿ ಅಂತ ಹೇಳಿ ಅವ್ರು ಈಗಾಗಲೇ ಸ್ಟಾರ್ಟ್ ಮಾಡಿದ್ದಾರೆ. ಕಸಿ ಗಿಡನ ಇಲ್ಲಿ ಮಾಡೋದೇನೆಂದರೆ ಬಡಿಂಗ್ ವಿಧಾನದಿಂದ ಕಣ್ಣು ಹಾಕುವ ಒಂದು ಕ್ರಿಯೆ ಮೂಲಕ ಅವರು ಗಿಡಗಳನ್ನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ಇದು ಅಪ್ರೋಚ್ ಗ್ರಾಫ್ಟಿಂಗ್. ಓಕೆ, ಅಪ್ರೋಚ್ ಕ್ರಾಫ್ಟಿಂಗ್ ತುಂಬ ಚೆನ್ನಾಗಿ ಸಕ್ಸಸ್ ಆಗ್ತದೆ. 3 ಮೆಥಡಲ್ಲಿ ಮಾಡ್ಬೋದು ಸರ್. ಒಂದು ಸಾಫ್ಟ್ ವುಡ್ಡು, ಮತ್ತು ಬಡ್ ಗ್ರಾಫ್ಟಿಂಗು ಮತ್ತು ಅಪ್ರೋಚ್. ಓಕೆ. ಏನಂದರೆ ಸಾಫ್ಟ್ ವುಡ್ಡಲ್ಲಿ ಸ್ವಲ್ಪ ಸಕ್ಸಸ್ ಕಡಿಮೆ. ಮೂಲತಃ ಇವ್ರು ನರ್ಸರಿ ಮಣ್ಣು ಆಗಿರೋದ್ರಿಂದ ಅವ್ರಿಗೆ ಗೊತ್ತು ಇದನ್ನು ಹಲಸಿನ ಹೇಗೆ ಮಲ್ಟಿಪ್ಲೈ ಮಾಡಬೇಕು ಮತ್ತು ಈ ಭಾಗದಲ್ಲಿ ಕಣ್ಣು ಹಾಕೋದ್ರಿಂದ ಜಾಸ್ತಿ ಸಂಖ್ಯೆಯಲ್ಲಿ ನಾವು ಕಸಿ ಗಿಡಗಳನ್ನು ಉತ್ಪಾದನೆ ಮಾಡ್ಬೋದು ಅಂತ ಹೇಳಿ. ಅದರಿಂದ ಮುನಿರಾಜ್ ಅವರು ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದಾರೆ. ಮುಂಬರುವ ದಿನಗಳಲ್ಲಿ ಅವರು ಮಾಡಿದಂತಹ ಎಲ್ಲ ಕಸಿ ಗಿಡಗಳು ಶೀಘ್ರವೇ ತಕ್ಷಣವೇ ಮಾರಾಟ ಆಗ್ತಿದೆ ಅಂತ ಒಂದು ಆಶಾಭಾವನೆ ನನ್ನಲ್ಲಿದೆ. ಯಾಕಂದರೆ ಇದನ್ನು ತಿಂದವರೆಲ್ಲ ತಡ ಮಾಡಲ್ಲ, ಯಾವ ರೈತರಾಗಲಿ ಬೇರೆಯವರಾಗಲಿ ತಿಂದವರೆಲ್ಲ ನೆಟ್ ಬಿಡೋಣಂತ ಗಿಡ ಅಥವಾ ಒಂದು ತೋಟ ಮಾಡೇ ಬಿಡೋಣಂತ ಈ ತಳಿದು ಅಂಥೇಳಿ ಮುನ್ನುಗ್ಗುವ ಒಂದು ಅವಕಾಶ ಇದೆ. ಅಂಥ ಅವಕಾಶವನ್ನು ಮುನಿರಾಜ್ ಅವರು ಸದುಪಯೋಗಪಡಿಸ್ಕೊಳ್ತಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ರೈತರಿಗೂ ಕೂಡ ಇವಾಗ ನಾವು ಕಸಿ ಆಲ್ರೆಡಿ ಮಾಡಿ ಗಿಡಗಳನ್ನ ಮಾರಾಟಕ್ಕೆ ಇಟ್ಕೊಂಡಿದ್ದೀವಿ. ಒಂದು ವಡೇಡು ಮಾಡಿದ್ದೀವಿ ಮತ್ತು ಅಪ್ರೋಚ್ ಗ್ರಾಫ್ಟಿಂಗು ಮಾಡಿದ್ದೀವಿ. 2 ಮೆಥಡಲ್ಲೂ ಕೂಡ ಸಸಿಗಳು ರೆಡಿ ಇದೆ. ರೈತರು ಬಂದು ಇದನ್ನ ತೊಗೋಬೋದು. ತುಂಬ ಚೆನ್ನಾಗಿದೆ ಇದ್ರ ತಳಿ. ಸಿಂಪಲ್ ಆಗಿ ನಾವು ಒಂದು 2-3 ಟೆಕ್ನಿಕ್ಸ್ ಡೆವಲಪ್ ಮಾಡಿದ್ದೀವಿ. ಅಂದರೆ ನಮ್ಗೆ ಏನಂತಂದರೆ 5 ಅಡಿ ಅಗಲ, 5 ಅಡಿ ಉದ್ದ, 5 ಅಡಿ ಮಾಡಿಕೊಂಡು, ಫಾರ್ ಎಕ್ಸಾಂಪಲ್ JCBನ ತೆಗಿತೀವಿ ಅಂತಂದರೆ ಮೇಲೆ ಮಣ್ಣು ಎಡಗಡೆ, ಕೆಳಗನ್ನು ಬಲಗಡೆ ಹಾಕ್ಕೊಂಡು ಮೇಲೆ ಮಣ್ಣನ್ನು ಕೆಳಗಡೆ ಹಾಕೋಬೇಕು. ಯಾಕಂದ್ರೆ ವೆದರಿಂಗ್ ಆಗಿಬಿಟ್ಟಿರುತ್ತೆ ಅದು. ಹಾಕು ಮುಂದಾಗೆ ತ್ಯಾಜ್ಯ ವಸ್ತುಗಳು ಇರ್ಬೋದು, ಗಿಡಗಳ ಎಲೆಗಳು ಇರ್ಬೋದು, ಕೊಟ್ಟೆ ಗೊಬ್ಬರ ಇರ್ಬೋದು, ಹಾಕೊಂತ ನಾವು ಎವ್ರಿ ಫೀಟಿಗೆ ಲೇಯರ್ ಮಾಡ್ಕೊಂತ 5 ಲೇಯರ್ ಒಳಗೆ ಅದು ಬಂದ್ಬಿಡ್ತೀವಿ. ಆದಷ್ಟು ಮಾಡ್ಕೊಂಡು ನಾವು ಬಿಟ್ಟು 1 ಅಥವಾ 2 ಮಳೆ ನೀರು ಅದ್ರ ಹಿಂಗೋಗ್ಬೇಕು.
ಚೆನ್ನಾಗಿ ನೀರೊಳಗೆ ಶೇಖರಣೆ ಆಗಬೇಕು. ಅದೊಂಥರ ಬೇಸಿನ್ ಕ್ರಿಯೇಟ್ ಆಗುತ್ತೆ, ಇಂಟರ್ನಲ್ ಬೇಸಿನ್, ಸಬ್ ಬೇಸಿನ್ ಕ್ರಿಯೇಟ್ ಆಗುತ್ತೆ. ಅಲ್ಲಿ ನೀವು ಎಷ್ಟು ಸಾಧ್ಯ ಆದ ಅಷ್ಟು ಚಿಕ್ಕ ಸಸಿಗಳನ್ನ ಹಾಕೋಬೇಕು. ಯಾಕಂದ್ರೆ ಟ್ಯಾಪ್ ರೂಟ್ ಇರುತ್ತಲ್ಲ, ಆ ಟ್ಯಾಪ್ ರೂಟ್ ಡ್ಯಾಮೇಜ್ ಆಗಿರ್ಬೋದು. ಟ್ಯಾಪ್ ರೂಟ್ ಒಂದು ಕ್ಯಾಪ್ ಬರುತ್ತೆ, ರೂಟ್ ಕ್ಯಾಪ್ ಅಂತ. ಆ ರೂಟ್ ಕ್ಯಾಪು ಯಾವೂ ಡ್ಯಾಮೇಜ್ ಆಗ್ಬಾರ್ದು. ಆ ಥರ ನಾವು ನೋಡಿಕೊಂಡು, ಯಾಕಂದ್ರೆ ಕೆಲವೊಂದು ಬೀಜಗಳು ಮೊಳಕೆ ಹೊಡೆಯಲ್ಲಲ್ವ, ಅದಕ್ಕೆ ನಾವು ನರ್ಸರಿ ಮಾಡಿಕೊಂಡು ಆ ನರ್ಸರಿಕ್ಕೆ ಟ್ಯಾಪ್ ರೂಟನ್ನು ಡ್ಯಾಮೇಜ್ ಆಗಂತೆ ನೋಡಿಕೊಂಡು ಅದನ್ನು ಹಚ್ಕೊಂಡು ಅದ್ರ ಮೇಲೆ ಕವರ್ ಕ್ರಾಪ್ ವೆರಿ ಇಂಪಾರ್ಟೆಂಟ್. ನಮ್ಗೆ ಯಾವುದೇ ಒಂದು ಏಕದಳದ ದ್ವಿದಳದಲ್ಲಿ ನಾವು ಮಲ್ಟಿಫಂಕ್ಷನಲ್ ಕವರ್ ಕ್ರಾಪ್ ಅಂತ ಅದನ್ನ ಹಾಕೊಂಡು ಬಿಟ್ಬಿಟ್ರೆ ಭೂಮಿ ತೇವಾಂಶ ಆರಂಗಿಲ್ಲ. ಅವಾಗ ಏನಾಗುತ್ತೆ, ಜೂನ್ ಒಳಗೆ ಶುರುವಾದಂಥ ಮಳೆ ಅದು ಭೂಮಿ ಒಳಗೆ ನೀರು ಇಟ್ಕೊಂಡಿರುತ್ತೆ. ಸೆಪ್ಟೆಂಬರ್ ಅಕ್ಟೋಬರ್ಗೆ ನಮ್ಮ ಮಳೆಗಾಲ ಮುಗಿತೆ. ನಂತರ ನಮಗೆ ನವೆಂಬರು, ಡಿಸೆಂಬರು, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಈ ಕಾಲ ಇದೆಯಲ್ಲ, ಇದನ್ನು ಡ್ರೈ ಸೀಸನ್ ಇರುತ್ತೆ. ಆ ಡ್ರೈ ಸೀಸನ್ ಒಳಗೆ ನಮ್ಗೆ ಎಷ್ಟು ಬೇಕಾದಷ್ಟು ಭೂಮಿಗೆ ತೇವಾಂಶ ಬೇರೊಳಗೆ ಇಟ್ಕೊಂಬಂತ ಏನಾಗುತ್ತೆ, ಈ ಬೇರೆ 5 ಫೀಟ್ ಕೆಳಗೆ ಹೋದಾಗ ಕೆಳಗಿನ ತೇವಾಂಶ ಇಟ್ಕೊಂಡಿರುತ್ತೆ. ಅದು ಆ ಸೈಕಲ್ ಡ್ರೈ ಸೈಕಲ್ ನಾವು ಮುಗಿದು ಹೋಗ್ಬಿಟ್ರೆ ನಮಗೆ ನೆಕ್ಸ್ಟ್ ಏಪ್ರಿಲ್, ಮೇ ಒಳಗೆ ಮಳೆ ಶುರು ಆಗುತ್ತೆ. ಅದು ಅವಾಗ ನಾವು ವಿಂಟರ್ ಒಳಗೆ ಡಾರ್ಮೆಂಟ್ ಪೀರಿಯಡ್ ಇರುತ್ತೆ. ಆ ಡಾರ್ಮೆಂಟ್ ಪೀರಿಯಡ್ ಒಳಗೆ ನೀರು ಜಾಸ್ತಿ ಬೇಕಾಗಲ್ಲ. ಅವು ಬೇರು ಒಂದೇ ಬೆಳೆ ಎತ್ಕೊಳುತ್ತೆ, ಮೇಲೆ ಎಲೆಗಳು ಬೆಳ್ಕೊಳ್ಳಂಗಿಲ್ಲ. ವಸಂತ ಋತು ಬಂದ ಮೇಲೆ ಎಲೆಗಳು ಹೊರಗೆ ಶುರು ಆಗುತ್ತೆ. ಅವಾಗ ನಮಗೆ 1-2 ಮಳೆಗಳು ಶುರು ಆಗುತ್ತೆ. ನಂತರ ಪ್ರೀ ಮಾನ್ಸೂನ್ ಮಳೆ ಬರುತ್ತೆ, ನಂತರ ಮಾನ್ಸೂನ್ ಶುರು ಆಗುತ್ತೆ. ಆ ಸೈಕಲ್ ಕಂಟಿನ್ಯೂ ಆಗಿಬಿಡುತ್ತೆ. ಜಸ್ಟ್ ಇದನ್ನ ಮಾಡ್ಕೊಂಡಾಗ ಏನಾಗುತ್ತೆ, ನಮಗೆ ನೀರು ಇರ್ತೇನೆ, ಮಳೆ ಕೃತಕ ನೀರು ಹಾಕದೆ, ಕೃತಕ ಇರಿಗೇಷನ್ ಅಂದ್ರೆ ಆರ್ಟಿಫಿಷಿಯಲ್ ಇರಿಗೇಷನ್ ಮಾಡದೆ ನಾವು ಬೆಳ್ಕೋಬಹುದು. 40 ಕಾಯಿ ಇದೆ, 400 kg ಆಯ್ತು ಈ ಸಲ. ಒಂದ್ ವರ್ಷಕ್ಕೆ 1 ಟನ್ ಸಿಗ್ತದ ಆ ಮರದಾಗ. ಇದೆ ನೋಡಿ, 40 ಹಣ್ಣು ಇದೆ. ಒಂದು ಹಣ್ಣು 10 ಕಿಲೋ ಇದೆ. ಎಷ್ಟಾಯ್ತು? ಅರ್ಧ ಟನ್ನೆ ಅಂತ ಲೆಕ್ಕ ಹಾಕಿ ಅನ್ಕೊಳ್ಳಿ. ಅಷ್ಟೇ ಜಗದೊಳಗೆ ನೀವು ಭತ್ತ ಹಾಕಿದ್ರೆ, ಕಡಲೆ ಹಾಕಿದ್ರೆ, ಸರ್ ಅಷ್ಟೇ ಅಲ್ಲ, ಭತ್ತ ಕಡಲೆ ಬೆಳಿಬೇಕು. ಏನ್ ಹಾಕಿದ್ರು ಎಷ್ಟು ಬರ್ತಿತ್ತು? ಭತ್ತ ಕಡಲೆ ಅಂತ ಬೆಳಿಬೇಕಾಗಿದ್ರೆ ಕಾನ್ಸಂಟ್ರೇಷನ್ ಆಫ್ ಮೈಂಡು, ಲೇಬರು ಅದೆಲ್ಲ ನಿಜವಾಗಿ ಅದನ್ನ ಹೇಳಿದೆ. ಈಗ ಒಂದ್ಸಾರಿ ಮರ ಹಾಕ್ಬಿಟ್ಟು ದೊಡ್ಡ ಗಿಡ ಬೆಳೆಸಿಬಿಟ್ಮೇಲೆ ವರ್ಷ ಸೀಸನ್ ಆಗಿ ಹಣ್ಣು ಕೊಡ್ತದೆ. ಇದು ನಮ್ ದೇಶದ ರೈತರಿಗೆ ಮನೆ ಮುಟ್ಟಬೇಕು. ಅದಕ್ಕೋಸ್ಕರ ನಾವು ಇಷ್ಟು ಪ್ರೆಸ್ ಮಾಡಿ ಹೇಳೋಣ. ಕಡೆ ಪಕ್ಷ ವಾರಗಳಿಗಾದ್ರೂ ಗಿಡ ಹಾಕೊಂಡ್ರೆ ಬೇಕಾದಷ್ಟು ಹಣ್ಣು ಸಿಗ್ತದೆ, ಬೇಕಾದಷ್ಟು ಇನ್ಕಮ್ ಬರ್ತದೆ. ಇದನ್ನ ರೈತರು ಕಲಿಬೇಕು. ಕಲಿಯೋದಕ್ಕಿಂತ ಮುಂಚಿತವಾಗಿ ಇಂತ ಯೂಟ್ಯೂಬ್ ಅವು ಇವು ನೋಡಿ ಶ್ರೇಷ್ಠವಾದ ತಳಿಗಳನ್ನ ಹಾಕಿದ್ರೆ ಅವ್ರ ಮಕ್ಕಳು, ಅವ್ರ ಅಣ್ಣ ಬಂದ್ರು, ಅವ್ರ ನೆಂಟರೆಲ್ಲ ಒಳ್ಳೆ ಫುಡ್ ತಿನ್ನಕ್ಕೆ ಒಂದು ಅವಕಾಶ ಇದು. ಬೇರೆ ಬೆಳೆಗಳು ಬೆಳೆಯೋದಕ್ಕಿಂತ ಹಲಸನ್ನೇ ಹೆಚ್ಚಿಗೆ ಮಾಡಿಕೊಂಡಾಗ, ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಮಾಡಿಕೊಂಡಾಗ ಕನಿಷ್ಠ ಒಂದು 5ರಿಂದ 10 ಲಕ್ಷ ಮುಂದೆ 10 ಲಕ್ಷದವರೆಗೂ ಇನ್ಕಮ್ ಮಾಡ್ಬೋದು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಆ ಪ್ರಕಾರ ಹೈ ಡೆನ್ಸಿಟಿ ಮಾಡಿಕೊಂಡು ರೈತರು ಸ್ವಲ್ಪ ಅವರ ಆದಾಯವನ್ನು ಹೆಚ್ಚಿಸ್ಕೋಬೇಕು. ಮತ್ತು ಬೇರೆ ಬೆಳೆಗಳನ್ನು ಕಂಪೇರ್ ಮಾಡಿದಾಗ ಹಲಸಿಗೆ ಹೆಚ್ಚಿಗೆ ಡಿಮ್ಯಾಂಡ್ ಇದೆ ಇವತ್ತು. ಹಲಸು ಒಳ್ಳೆ ವೆರೈಟಿಗಳನ್ನ ನಾವು ಬೆಳೆದಾಗ ಡಿಮ್ಯಾಂಡು ಚೆನ್ನಾಗಿರುತ್ತೆ. ಮರದಲ್ಲಿ ಹಣ್ಣು ಮಾಡಿ ಕೊಟ್ಟರೆ ಕಸ್ಟಮರು ಕೂಡ ನಮ್ಮನ್ನು ಹುಡ್ಕೊಂಡು ಬರ್ತಾರೆ. ಆವಾಗ ತಿನ್ನೋರ್ಗೂ ಕೂಡ ಗ್ರಾಹಕರಿಗೆ ಖುಷಿ ಆಗುತ್ತೆ. ಮತ್ತು ಇದು ಮಾರ್ಕೆಟಿಂಗ್ ಕೂಡ ಈಸಿ ಆಗುತ್ತೆ ನಮಗೆ. ಆ ಥರ ಪ್ರತಿ ರೈತರು ಬೆಳೆದು ಅವರವರು ಗ್ರಾಮಗಳಲ್ಲಿ ಆ ರೋಡ್ಗಳಲ್ಲಿ ಮಾರಾಟ ಮಾಡಿದ್ರೂ ಕೂಡ ಒಳ್ಳೆ ಇದನ್ನು ಮಾಡ್ಬೋದು. ನನ್ನ ಹತ್ರ ಗಿಡ ತೊಗೊಂಡೋಗಿ ಕೆಲವರು ಈ KVK ಆಡೋನಹಳ್ಳಿಯಲ್ಲಿ ಕೂಡ ಒಬ್ಬರು ಕೆಂಪಣ್ಣ ಅಂತ ಮಾಡ್ತಾ ಇದ್ದಾರೆ. ಅವರು ಸುಮಾರು ವೆರೈಟಿನ ಅಂತ ತೊಗೊಂಡೋಗಿದ್ದಾರೆ. ಅವರು ಹಣ್ಣನ್ನು ದಿನ ಘಾಟಿಗೆ ಬರೋಂಥ ಜನ ರೈತರುಗಳೇ ಅದನ್ನು ಕೊಂಡ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಒಳ್ಳೆ ಲಾಭ ಪಡಿತಾ ಇದ್ದಾರೆ. ಅದೇ ಥರ ನಾವು ಹೆಚ್ಚಿಗೆ ನರ್ಸರಿಗೆ ಉತ್ತೇಜನ ಕೊಡ್ತಿದ್ದೀವಿ ಹಣ್ಣು ಮಾರಾಟಕ್ಕಿಂತ. ಇನ್ನು ಮುಂದೆ ನಾವು ಕೂಡ ಹಣ್ಣುಗಳನ್ನು ಬೆಳೆದು ಗ್ರಾಹಕರಿಗೆ ಒದಗೋ ರೀತಿಯಲ್ಲಿ ನಾವೊಂದು ಸಂಘ, ಬೇರೆ ಫಾರ್ಮರ್ಸ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಂತ ಅದು ಕೇಂದ್ರ ಸರ್ಕಾರದ ಒಂದು ಸ್ಕೀಮ್ ಇದೆ. ಅದು ಹಣ್ಣು ಬೆಳೆಗಾರರ ಒಂದು ಸಂಘ ಮಾಡಿಕೊಂಡು ಈ ಥರ ಹೊಸ ವೆರೈಟೀಸ್ನ ಅವ್ರಿಗೆ ತಲುಪೋ ರೀತಿ ಸಂಘದಲ್ಲಿ ಪ್ರಚಾರ ಪಡಿಸಬೇಕು ಅಂತ ನಾನು ಗುರಿ ಹೊಂದ್ಕೊಂಡಿದ್ದೀನಿ. ಅದಕ್ಕೆ ನಮ್ಮ ತಜ್ಞರ ಸಹಾಯ ತುಂಬ ಅವಶ್ಯಕತೆ ಇದೆ. ಮತ್ತು ಇಲಾಖೆಗಳು GKVK ಇರ್ಬೋದು, HR ಇರ್ಬೋದು, ಮತ್ತು ತೋಟಗಾರಿಕೆ ಇಲಾಖೆ ಇರ್ಬೋದು, ಇವ್ರ ಸಹಾಯವನ್ನು ಕೂಡ ನಾವು ಪಡ್ಕೊಂಡು ಅವರು ಉತ್ತೇಜನದಲ್ಲಿ ಕೂಡ ನಾವು ಕೆಲಸ ಮಾಡಬೇಕಾಗ್ತದೆ. ಯಾಕೆಂದರೆ ಇದು ಚೈನ್ ಲಿಂಕ್ ಸಿಸ್ಟಮ್. ಮಾರ್ಕೆಟಿಂಗ್ ಇರ್ಬೋದು, ಮತ್ತು ಬೆಳೆ ಬೆಳೆಯೋದು ಇರ್ಬೋದು, ಮತ್ತು ಆ ಗಿಡಗಳನ್ನ ನೆಡೋದಿರ್ಬೋದು. ತಜ್ಞರ ಒಂದು ಅಡ್ವೈಸ್ ಇಲ್ಲದೆ ನಾವೇನು ಮಾಡೋಕ್ಕೆ ಬರೋಲ್ಲ. ಅದರಿಂದ ನಮ್ಮ ಪರಿಣಿತರು, ತಜ್ಞರ ಸಹಕಾರ, ಸಹಾಯ ಮತ್ತು ಅವರನ್ನು ನಮ್ಮ ತೋಟಗಳಿಗೆ ಕರೆಸ್ಕೊಂಡು ಯಾವಾಗಲೂ ರೈತರಿಗೂ ಕೂಡ ಮಾರ್ಗದರ್ಶನ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಮುಂದೆ ದಿನಗಳಲ್ಲಿ ಅವೆಲ್ಲ ಮಾಡ್ತೀವಿ. ಸರ್, ಈಗ ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಅಂದರೆ ಎಷ್ಟು ಸ್ಪೇಸಿಂಗ್ ಕೊಡ್ಬೇಕು ಸರ್? ಮಿನಿಮಮ್ ಸಾಹೇಬ್ರು ಹೇಳೋ ಪ್ರಕಾರ 2 ಮೀಟ್ರ್ ಕೊಡ್ಬೋದು ಅಂತ ಹೇಳ್ತಾರೆ. ನನ್ನ ಇದು ಏನೋ ಅಂದರೆ ಸ್ವಲ್ಪ ಗಿಡ ದೊಡ್ಡದಾದಾಗ ಕ್ರೌಡ್ ಆಗಿಬಿಡ್ತದೆ. 10x10 ಕೊಟ್ಟರೆ ತುಂಬ ಉತ್ತಮ ಅಂತ. ಆಮೇಲೆ ಅದು ಎಷ್ಟು ವರ್ಷ ಆದಮೇಲೆ ಈಲ್ಡು ಚೆನ್ನಾಗಿ ಶುರು ಆಗ್ಬಿಡುತ್ತೆ? ಇದು 3ರಿಂದ 4ನೇ ವರ್ಷಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಅರ್ಲಿ ಬರ್ತದೆ. ಇದು ಅರ್ಲಿ ಬರ್ತದೆ, ತುಂಬ ಫಸಲು ಚೆನ್ನಾಗಿ ಬರ್ತದೆ.
ಯಾವ ವರ್ಷದಿಂದ ತುಂಬ ಚೆನ್ನಾಗಿ ಇಳುವರಿ ಪಡ್ಕೊಳ್ಬೋದು? 5ನೇ ವರ್ಷಕ್ಕೆ ಗ್ಯಾರಂಟಿ. 5ನೇ ವರ್ಷಕ್ಕೆ ತುಂಬ ಇಳುವರಿ ಬರ್ತದೆ. ಇವತ್ತು ನಮ್ಮಲ್ಲಿ ಒಂದು 45-48 ಕಾಯಿವರೆಗೂ ಬಂದಿದೆ ಇದರಲ್ಲಿ. ಅದೇ ರೀತಿ ನನ್ನ ಹತ್ರ ಒಂದು 8ರಿಂದ 9 ತಳಿಗಳಿದೆ. ಇದು ಜಾಣಿಗೆರೆ ತಳಿ ತುಂಬ ಚೆನ್ನಾಗಿರುತ್ತೆ. ಸ್ವೀಟ್ನೆಸ್ಸು ಚೆನ್ನಾಗಿದೆ, ಥಿಕ್ನೆಸ್ಸು ಚೆನ್ನಾಗಿದೆ, ಲಾಂಗ್ ಬರ್ತದೆ ಹಣ್ಣು ತೊಳೆಗಳು, ಮತ್ತು ಹಾಲು ಮೀಡಿಯಮ್ ಇರ್ತದೆ, ಅದರ ಗಮ್ಮು ಚೆನ್ನಾಗಿರುತ್ತೆ, ತುಂಬ ತಿನ್ನಕ್ಕೆ ಮತ್ತು ತುಂಬ ಸೂಪರ್ ಇರ್ತದೆ. ಇದು ಎಷ್ಟು ವರ್ಷ ಆಗಿದೆ ಮರ ಇದಕ್ಕೆ? ಇದು ಒಂದು 5ನೇ ವರ್ಷ. ನಿಮ್ಮ ನೋಡಿದ ಪ್ರಕಾರ ಕಾಯಿ ಎಷ್ಟು ದಪ್ಪದ ಬಿಡುತ್ತೆ? ಈ ಸೈಜೇ ಬರ್ತವೆ ಸರ್. ಇಲ್ಲ ಎಷ್ಟು ತೊಳೆ ಇರ್ಬೋದು ಅಂದಾಜು? ತೊಳೆ ಲೆಕ್ಕ ಹಾಕಿ ಒಂದು 200 ತೊಳೆ ಬರ್ತದೆ. ಓಕೆ. ತೂಕ 25 kg 20 kg ಎಲ್ಲ ಬಂದಿದೆ. ಈ ತಳಿ ಬಣ್ಣ ಹೆಂಗಿರುತ್ತೆ? ಬಣ್ಣ ಹಳದಿ. ನೀವು ಬೇರೆ ಹಣ್ಣು ತಿಂದಿದ್ರೆ ಅಲ್ಸು, ಅದಕ್ಕೆ ಇದು ಕಂಪೇರ್ ಮಾಡಿ ಹೆಂಗೆ ಅನ್ಸುತ್ತೆ? ಇದ್ರದ್ದು ಟೇಸ್ಟ್ ಬೇರೆ. ಇದು ತುಂಬ ಶುಗರ್ ಇದ್ದಂಗೆ, ಶುಗರ್ ಬಾಯಲ್ಲಿ ಹಾಕೊಂಡು ನಂಗಿರುತ್ತೋ ಅಷ್ಟು ಟೇಸ್ಟ್ ಇರ್ತದೆ. ಇದು ತಿನ್ಬೋದಾ? ತರಕಾರಿಯಾಗಿ ತಿನ್ಬೋದಾ? ತರಕಾರಿಯಾಗಿ ತಿನ್ಬೋದು. ಓಕೆ. ಆಮೇಲೆ ಈ ಕಡೆ ಸೈಜ್ ಎಲ್ಲ ಕಾಯಿಗಳು ಕಟ್ ಮಾಡಿ ವೆಜಿಟೇಬಲ್ ಥರನೂ ಯೂಸ್ ಮಾಡ್ಬೋದು, ಕಬಾಬ್ ಮಾಡ್ಬೋದು. ಅಲ್ಲಿ ಇದೆಯಲ್ಲ ಆ ಸೈಜಲ್ಲಿ ಕೊತ್ತಕಾಯಿ ಥರ. ಕೊತ್ತಕಾಯಿ ಥರ. ಇದು ತುಂಬ ಫಸಲು ಚೆನ್ನಾಗಿ ಕೊಡ್ತದೆ. ಇದು ಚೆನ್ನಾಗಿದೆ. 25 ಇರ್ಬೋದು. ಹೌದು. ಸುತ್ತಳತೆ ಹೆಚ್ಚು ಕಮ್ಮಿ 3 ಅಡಿ ಬರ್ತದೆ ಸರ್. 3 ಅಡಿ ಬರ್ತದೆ. ಹೈಟ್ ನೋಡಿ ಹಿಂಗೆ ಒಂದು 2 ಅಡಿ ಬರ್ತಿಲ್ಲ? ಹಾಂ, 2 ಅಡಿ ಅದಿನ್ನೂ ಲಾಂಗಿದೆ ನೋಡಿ ಸರ್. A33 ತೊಗೊಂಬಂದಿದ್ದೀನಿ. ಅದು ನಮ್ಮಲ್ಲಿ ಮದರ್ ಪ್ಲಾಂಟ್ ಮಾಡ್ಕೊಳೋಣ ಅಂತೇಳಿ A33 ನಿನ್ನಿ ತಾಯಿ, ಅದೇ ಜಾಕನಿಲ್ ಅವ್ರದ್ದು ಅದು ತಂದಿದ್ದೀನಿ. ಆಮೇಲೆ ಹಲಸನ್ನ ಒಂದೇ ಥರ ತಿಂದರೆ ಟೇಸ್ಟ್ ಚೇಂಜ್ ಆಗಲ್ಲ, ಪ್ರತಿಯೊಂದು ಚೇಂಜ್ ಮಾಡ್ತಾ ತಿಂತಾ ಇರಬೇಕು ಅಂತ ಅಷ್ಟೇ. ಎಲ್ಲದ್ರಲ್ಲೂ ಹಣ್ಣು ಬರ್ತಾ ಇದೆ. 5ನೇ ವರ್ಷಕ್ಕೆ ಎಲ್ಲ ರನ್ನಿಂಗ್. ಅಂದರೆ ಇನ್ನೂ ಹೊಸ ವೆರೈಟಿ ಕಲೆಕ್ಟ್ ಮಾಡ್ತಾನೆ ಇದ್ದೀವಿ. ನಾನು ವಿಯೆಟ್ನಾಮ್ಗೂ ಕೂಡ ಹೋಗೋ ಒಂದು ಗುರಿ ಇಟ್ಕೊಂಡಿದ್ದೀನಿ. ಮುಂದಿನ ದಿನದಲ್ಲಿ ಅಲ್ಲಿನ ಅಂದರೆ ಅಲ್ಲಿ ಅರ್ಲಿ ಬರೋಂಥ ಫ್ರೂಟ್ಸ್ ಇರ್ತದೆ ಅಂತ ಹೇಳಿದ್ದಾರೆ. ಅಲ್ಲಿ ಹೋಗಿ ಕಲೆಕ್ಟ್ ಮಾಡೋಕ್ಕೂ ಟ್ರೈ ಮಾಡೋಣ ಅಂತಿದ್ದೀನಿ. ನಮ್ಮ ಎತ್ಲಮನಿ ಸಾರು, NC ಪಟೇಲ್ ಅಣ್ಣ ಅವ್ರದ್ದು ಎಲ್ಲ ಅಡ್ವೈಸ್ ತೊಗೊಂಡು ಮುಂದೆ ಫಾರಿಂಗ್ ಹೋಗೋ ಇದು ಟ್ರೈ ಮಾಡ್ತೀನಿ. ಸರ್, ನಿಮ್ಮ ನರ್ಸರಿ ಅಡ್ರೆಸ್ ಹೇಳಿ ಸರ್. ನಂದು ದೊಡ್ಡಬಳ್ಳಾಪುರ ನಗರಕ್ಕೆ ಅಂಚನಲ್ಲಿದ್ದೀವಿ. ಗಂಗಾಧರಪುರ, ಸರ್ವೆ ನಂಬರು 33/2, ಮತ್ತು ಯಶಸ್ವಿನಿ ನರ್ಸರಿ ಅಂತ ಒಂದು ಹೆಸರು ಇಟ್ಕೊಂಡಿದ್ದೀವಿ ನಾವು. ಇದು ಆಗಲೇ ನಾನೊಂದು 15 ವರ್ಷಗಳಿಂದ ಹಣ್ಣಿನ ಗಿಡಗಳು ಮತ್ತು ಅಡಿಕೆ ತೆಂಗು ಸಸಿಗಳನ್ನು ನಾನೇ ಸ್ವಂತ ಸೀಡ್ ತಂದು ಇಲ್ಲೇ ಸಸಿ ಮಾಡಿ, ಯಾವುದು ನಾನು ಟ್ರೇಡಿಂಗ್ ಮಾಡಲ್ಲ, ಹೊರಗಡೆ ಏನೂ ತರಲ್ಲ, ನಾನೇ ಗ್ರಾಫ್ಟ್ ಮಾಡಿ ನಾನೇ ರೈತರಿಗೆ ಸೇಲ್ ಮಾಡ್ತೀವಿ. ಮತ್ತು ನಾನು ಅಡಿಕೆ ಕೂಡ ನಮ್ಮಲ್ಲಿ ಸೇಲ್ಸ್ ಚೆನ್ನಾಗಿ ಬರ್ತದೆ. ನಾನು ಚನ್ನಗಿರಿ ಅಥವಾ ಪಾಂಡುಮಟ್ಟಿಯಿಂದ ಅಡಿಕೆ ಸೀಡ್ಗಳನ್ನು ತಂದು ಇಲ್ಲಿ ಲೋಕಲ್ ರೈತರುಗಳಿಗೆ ಕೊಟ್ಟಿದ್ದೀವಿ. ಅಪ್ ಟು ಕುಣಿಗಲ್ಲು ಈ ಕಡೆ ಎಲ್ಲ ಹೋಗ್ತದೆ ನನ್ನ ಅಡಿಕೆ. ಕುಣಿಗಲ್ಲು, ಪಾವಗಡ ಮತ್ತು ಈ ಕಡೆ ಪೆನುಗೊಂಡ ಆ ಥರ ನಾವು ಅಡಿಕೆಗಳ ಅಲ್ಲಿ ಕೂಡ ನಾವು ಕೊಟ್ಟಿದ್ದೀವಿ. ಮಾವು ಕೂಡ ಅಲ್ಲಿಗೆ ಕಳಿಸಿದ್ದೀವಿ. ಆಮೇಲೆ ಆ ಚಿತ್ತೂರಿಗೂ ಕೂಡ ಅಡಿಕೆ ಮತ್ತು ತೆಂಗು ಹೋಗಿದೆ ಇಲ್ಲಿಂದ, ಹೊರ ರಾಜ್ಯಗೂ ಹೋಗ್ತಾ ಇದೆ. ಓಕೆ ಸರ್, ನಿಮ್ಮ ನರ್ಸರಿಗೆ ಬರಬೇಕಂದ್ರೆ ಈಗ ದೊಡ್ಡಬಳ್ಳಾಪುರದಿಂದ ಬರೋದಿರ್ಬೋದು ಅಥವಾ ಈ ಕಡೆಯಿಂದ ಬರೋದು ಹೆಂಗೆ ಬರಬೇಕು? ನೋಡಿ, ಬೆಂಗಳೂರಿಂದ ಬಂದರೆ TB ಸರ್ಕಲಲ್ಲೇ ಗೌರಿಬಿದನೂರು ಇಂದೂಪುರ ಗಾಡಿಗಳು ಬರ್ತಾವಲ್ಲ, ಅದರಲ್ಲಿ TB ಸರ್ಕಲ್ ಇಳ್ಕೊಂಡ್ರೆ ಜಸ್ಟ್ 1.5 ಕಿಲೋಮೀಟರ್ ಅಷ್ಟೇ ಆಗ್ತದೆ ಇಲ್ಲಿಗೆ. ಮತ್ತು ಟೌನಿಂದ ಬಂದರೆ ಆಟೋಗಳು ಸಫಿಷಿಯೆಂಟಾಗಿ ಆಟೋಗಳಿದೆ, ಆಟೋಲ್ಲಿ ಬರ್ಬೋದು. ಮತ್ತು ನೀವು ಡಿ ಕ್ರಾಸ್ ಇಳಿದ್ರೂ ಕೂಡ ಆಟೋಗಳು ಸಿಗ್ತದೆ, ಅಲ್ಲಿ ಬರ್ಬೋದು. ಮತ್ತು ಟೌನಿಗೆ BMTCಲಿ ಬಂದರೆ ಹಳೆ ಬಸ್ ಸ್ಟ್ಯಾಂಡ್ ಇಳ್ಕೋಬೇಕು. ಯಶಸ್ವಿನಿ ನರ್ಸರಿ ಅಂತ ಗೂಗಲ್ ಸರ್ಚ್ ಮಾಡಿದ್ರೆ ನೀವು ದೊಡ್ಡಬಳ್ಳಾಪುರ ಯಶಸ್ವಿನಿ ನರ್ಸರಿ ಅಂದರೆ ನಿಮಗೆ ಗೂಗಲ್ ಸೈಟು ನಿಮಗೆ ಸಿಕ್ಬಿಡ್ತದೆ, ಆರಾಮ್ಸೆ ಬರ್ಬೋದು. ಮತ್ತು ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ, 2 ನಂಬರ್ ಇದೆ. ನನ್ನ ಕಾಂಟ್ಯಾಕ್ಟ್ ನಂಬರು 9482503635. ಇನ್ನೊಂದಿದೆ 9448904227. ಇವೆರಡು ನಂಬರಲ್ಲಿ ಕೂಡ ನಾನು 24/7 ಯಾವಾಗಲೂ ನನ್ನ ಮೊಬೈಲ್ ಆಫ್ ಮಾಡಲ್ಲ. ನಾನು ಯಾವಾಗ ರಾತ್ರಿ ಕೂಡ ಫೋನ್ ಮಾಡಿ ನಾನು ಮಾತಾಡ್ಬೋದು. ಥ್ಯಾಂಕ್ ಯು. ಮತ್ತು ನನಗೆ ಈಗ ನನ್ನ ಕಸ್ಟಮರ್ ಕನಿಷ್ಠ ಒಂದು 400 ಜನ ರೆಗ್ಯುಲರ್ ಕಸ್ಟಮರ್ ನನ್ನ ಹತ್ರ ಇದ್ದಾರೆ. ಅವರಿಗೆ ಅವ್ರ ಮೆಡಿಸನ್ಸು ಇನ್ನೊಂದು ಮತ್ತೊಂದು ನಾವು ತಜ್ಞರ ಹತ್ರ ತೊಗೊಂಡು ಲಿಸ್ಟ್ ಮಾಡ್ಕೊಂಡಿರ್ತೀವಿ. ಅವರಿಗೆ ಕೆಲವರು ಇಂಥ ರೋಗ ಬಂದದೆ ಎಂದಾಗ ನಾವು ತಜ್ಞರನ್ನು ಭೇಟಿ ಮಾಡಿ ಏನು ಹೊಡಿಬೇಕು ಅಂತ ಅವರು ಅಡ್ವೈಸ್ ಕಳಿಸಿರೋ ಪ್ರಕಾರ ನಾವು ರೈತರಿಗೂ ಅದನ್ನು ಫೀಡ್ ಮಾಡ್ತೀವಿ. ಇಂಥ ಮೆಡಿಸನ್ ಯೂಸ್ ಮಾಡಿದ್ರೆ ಇಂಥ ಕಾಯಿಲೆಗಳೆಲ್ಲ ಇದಾಗ್ತದೆ ಅಂತೇಳಿ ಅದನ್ನು ಮಾಡ್ತೀವಿ. ಮತ್ತು ಜೊತೆಗೆ ನಾನು GKVK ಮತ್ತು IHR ಇಲ್ಲೆಲ್ಲ ಟ್ರೈನಿಂಗ್ ಕೂಡ ಕೆಲವೆಲ್ಲ ಮಾಡಿದ್ದೀನಿ, ಹಾರ್ಟಿಕಲ್ಚರ್ ಟ್ರೈನಿಂಗು. ಮತ್ತು ನಂದು NHB ರಿಜಿಸ್ಟರ್ಡ್ ನರ್ಸರಿ ಕೂಡ ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡಲ್ಲಿ ರಿಜಿಸ್ಟರ್ ಕೂಡ ಆಗಿದೆ.